ಇನ್ನೊಂದು ಕಡೆಗೆ ಪಂಚಮಸಾಲಿ ಮೀಸಲಾತಿಯ ಹೋರಾಟದಲ್ಲಿ ಹೋರಾಟಗಾರರಿಗೆ ಗೆಲುವು ಸಿಗೋದು ಗಗನ ಕುಸುಮಾನ ಅನ್ನೋ ಪ್ರಶ್ನೆ ಇದೆ. 2A ಮೀಸಲಾತಿಗಾಗಿ ಹೋರಾಟವನ್ನು ಏನು ಮಾಡ್ಕೊಂಡು ಬರ್ತಾ ಇದ್ರು ಹೋರಾಟಗಾರರು. ಸೊ ಸಿದ್ದರಾಮಯ್ಯ ಸರ್ಕಾರ ಮೀಸಲಾತಿಯನ್ನು ಕೊಡಲ್ವಾ ಈ ಪ್ರಶ್ನೆ ಇದೆ. ಪಬ್ಲಿಕ್ ಟಿವಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ಕುರಿತಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗಗಳನ್ನ ಈಗ ಟಚ್ ಮಾಡೋಕ್ಕಾಗಲ್ಲ. ಈಗ 2A ಕ್ಯಾಪ್ ಇದೆಯಲ್ಲ, ಆ ಕ್ಯಾಪ್ನಲ್ಲಿ 15% ಲಾಭವನ್ನ, ಆ ಮೀಸಲಾತಿಯ ಲಾಭವನ್ನ ಚಿಕ್ಕ ಪುಟ್ಟ ಸಮುದಾಯಗಳು ಪಡ್ಕೊಳ್ತಾ ಇದೆ, ಹಿಂದುಳಿದ ವರ್ಗದ ಸಮುದಾಯ. ಈಗ ಇವರನ್ನು ಅಲ್ಲಿಗೆ ಶಿಫ್ಟ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರ ಮಾತು. ಮತ್ತೆ ಬಿಜೆಪಿ ಅವರು ಅವರ ಕೈಯಲ್ಲಿ ಅಧಿಕಾರ ಇದ್ದಾಗ ಕೊಟ್ಟಿಲ್ಲ, ಈಗ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅಂತ ಬಿಜೆಪಿ ವಿರುದ್ಧ ಕೂಡ ಕೆಂಡ ಕಾರಿದ್ದಾರೆ. ಮಳೆಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ಡಿಸಿಎಂ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗಳು ಇನ್ನೂ ಕೂಡ ಆರಂಭವಾಗಿಲ್ಲ, ಯಾವಾಗ ಆರಂಭ ಆಗ್ತಾ ಇದೆ? ಅದು ಅಪೋಸಿಷನ್ ಪಾರ್ಟಿಗೆ ಬಿಟ್ಟಿದ್ದೀವಿ. ಅವ್ರು ಬೇರೆ, ಅವ್ರಿಗೆ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಬೇಕಾಗಿಲ್ಲ. ಅವ್ರು ಹೊಡೆದ್ರು, ಇವ್ರು ಹೊಡೆದ್ರು, ಪೊಲೀಸು ಗೇಟ್ನ ಬಿಸಾಕಿದ್ರು, ಗೇಟ್ನ ತೆಗೆದುಬಿಟ್ಟು ಹಾಗೆ ಬಿಸಾಕೋದು ತೋರಿಸ್ತಾ ಇದ್ದಾರೆ. ನಾವು ಅವರು ಮಾಡಿದಂಥ ಅನಾಹುತಿಗಳು ಪಂಚಮಸಾಲಿ ಅವ್ರಿಗೆ ಕೊಡ್ಬೋದಾಯ್ತು. ಅವ್ರಿಗೆ ಬೇಕಾಗಿದ್ದ ಅವ್ರ ಕೈಲಿ ಅಧಿಕಾರ ಇದ್ದಾಗ ಅವ್ರ ಕೈಲಿ ಕೊಡೋಕ್ಕಾಗದೆ ಕೋರ್ಟ್ಗೆ ಅಫಿಡವಿಟ್ ಫೈಲ್ ಮಾಡಿಬಿಟ್ಟು ನಾನು ಕೊಡಲ್ಲ ಅಂತ ಅಂದ್ಬಿಟ್ಟು ಬೊಮ್ಮಾಯಿ ಸರ್ಕಾರ ಫೈಲ್ ಮಾಡಿಬಿಟ್ಟು ಈಗ ಹೋಗಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ನಗುವಂಥದ್ದು. ಆಮೇಲೆ ಒಂದು ಹಿಂದುಳಿದ ವರ್ಗನ ಟಚ್ ಮಾಡೋದು, ಅದಕ್ಕೂ 2Aಗೂ ಅದಕ್ಕೂ ಸಂಬಂಧ ಬೇರೆ ಯಾವುದಾದ್ರು ಕೇಳಲಿ ಅವರು, ನೋ ಪ್ರಾಬ್ಲಮ್. ಅವ್ರದ್ದು ಯಾವುದಾದ್ರು ಇರೋದ್ರಲ್ಲಿ ಸಪ್ರೇಟಾಗಿ ಕೇಳಲಿ ಅವರು. ಹಿಂದುಳಿದ ವರ್ಗ ಸೆಕ್ಷನ್ ಅಂತ ತೀರ್ಮಾನ ಬೇರೆ ಆಗೋಗಿದೆ. ಅದು ರಾಜಕೀಯವಾಗಿ ಬೇರೆ ಬೇರೆ ಸಂದರ್ಭಕ್ಕೆ ಅದಕ್ಕಿಂತ ಸಾಮಾಜಿಕವಾಗಿ ಒಂದು ಅಫಿಡವಿಟ್ಗಳನ್ನೆಲ್ಲ ಫೈಲ್ ಆಗಿದೆ. ಆಮೇಲೆ ಬೇಕಾದಷ್ಟು ಸರ್ಕಾರದೇ ಒಂದು ಬದ್ಧತೆಯನ್ನು ತೆಗೆದುಕೊಂಡ್ಬಿಟ್ಟಿದೆ. ಈಗ ಅದಕ್ಕೆ ನಾವು ಸದ್ಯಕ್ಕೆ ಕೈ ಹಾಕೋಕ್ಕಾಗಲ್ಲ. ಇನ್ನು ಕ್ಯಾಬಿನೆಟ್ ಮೀಟಿಂಗಲ್ಲಿ ಸರ್, ಮೂಢ ಹಗರಣದ ಒಂದು ಏನಾಯ್ತು, ಅದರಿಂದ BDA ಮಾದರಿಯಲ್ಲಿ ಕೂಡ ರೂಪಿಸಬೇಕು, ಸೈಟ್ ಹಂಚಿಕೆ ವಿಚಾರಕ್ಕೆ ಅದೇನು? ಹೌದು, ಏಕೆಂದರೆ BDA ಸ್ವಲ್ಪ ಶಿಸ್ತಲ್ಲಿ ನಡೀತದೆ. ನಾವು ಸ್ವಲ್ಪ ಕಂಟ್ರೋಲ್ ಮಾಡ್ತೀವಿ. ನನಗೂ ಗೊತ್ತಿದೆ, ನಾನು ಎಷ್ಟೋ ವಿಚಾರಗಳನ್ನ ಹಿಂದೇನು BDAನೂ ತಪ್ಪಾಗಿದೆ, ನಾನಿಲ್ಲ ಅಂತ ಹೇಳೋದಿಲ್ಲ. ಆದರೆ ಇಲ್ಲಿ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ದೃಷ್ಟಿಯಿಂದನೇ ನಾವು ಇದನ್ನು BDAಗೆ ಎಷ್ಟು ಜನ ಮೆಂಬರ್ಸ್ ಇರಬೇಕು, ಏನಿರಬೇಕು, ಪ್ರತಿಯೊಂದೂ ಯಾವ ರೀತಿ ಕಂಟ್ರೋಲ್ ಮಾಡ್ತೀವಿ ಅಂತೇಳಿ. ಯಾಕೆಂದರೆ ಅಲ್ಲಿ 10-12 ಜನ ಮೆಂಬರ್ಗಳು ಇಟ್ಬಿಟ್ಟು MLAಗಳು ಎಲ್ಲ ಆಫೀಸರ್ಸ್ಗೂ ಭಾಳ ಎದುರ್ಕೊಂಡು ಕಾಲ ಕಳೀತಾಯಿದ್ರು. ಅದಾಗಬಾರ್ದು ಅನ್ನೋ ದೃಷ್ಟಿಯಿಂದನೇ ಇವತ್ತು ನಾವು ಭಾಳ ಕಾನೂನು ಬಿಗಿ ಮಾಡಿದ್ವಿ. ಇದೊಂದು DK ಶಿವಕುಮಾರ್ ಅವರ ಮಾತುಗಳು. ಕ್ಯಾಮರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಬೆಳಗಾವಿ.